ಸರ್ ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ. ಸರ್ ಈಗ ಈ ಮರಕ್ಕೆ ಈಗ ಬಿ ಒ ಆಫೀಸ್ ಇಲ್ಲಿ ಮರ ಕಡ್ದಿದ್ದಾರೆ. ಹೌದು ಈ ಮರಕ್ಕೆ ಸುಮಾರು ಒಂದು 50ರಿಂದ 60 ವರ್ಷದ ಇತಿಹಾಸ ಇದೆ. ಹೌದು. ಹಲವಾರು ಪ್ರಾಣಿ ಅಂದರೆ ಪಕ್ಷಿ ಸಂಕುಲಕ್ಕೆ ಆಶ್ರಯ ತಾಣ ಆಗಿತ್ತು. ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಮರ ಕಡಿತಾ ಇದ್ದಾರೆ ನೋಡಿ, ಈಗ ನಾನು ಸುಮಾರು ಒಂದು 40 ವರ್ಷದಿಂದ ಮರ ನೋಡ್ತಾ ಇದ್ದೀನಿ. ಸುಮಾರು ನೀವು ಹೇಳಿದಾಗೆ ಇದು ಸುಮಾರು 50-60 ವರ್ಷ ಇತಿಹಾಸ ಇರ್ತಕ್ಕಂಥ ಒಂದು ಮರ, ಒಳ್ಳೆ ಮರಗಳು. ಮೊದಲೆಲ್ಲ ನಮ್ಮ ಬಾಲ್ಯದಲ್ಲಿ ಈ ರಾಷ್ಟ್ರೀಯ ಹೆದ್ದಾರಿ ಎರಡು ಬದಿಗಳಲ್ಲೂ ದೊಡ್ಡ ದೊಡ್ಡ ಮರಗಳಿತ್ತು, ತುಂಬ ಚೆನ್ನಾಗಿ ಕಾಣ್ತಿತ್ತು ಆಗ. ಈಗ ಇರೋದೇ ಕೆಲವೇ ಮರಗಳ ಮಾತ್ರ ಈ ಕಚೇರಿ ಆವರಣಗಳಲ್ಲಿರ್ತಕ್ಕಂಥ ಮರಗಳನ್ನು ಕೂಡ ಕಡ್ದಾಕಿ ಪಕ್ಷಿ ಸಂಕುಲಕ್ಕೆ ಹಾನಿ ಉಂಟು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದನ್ನು ನಾವು ಕರ್ನಾಟಕ ಕಾವಲು ಪಡೆ ವತಿಯಿಂದ ನಾವು ಖಂಡಿಸ್ತಾ ಇದ್ದೇವೆ. ಈಗ ಹೋದ ತಿಂಗಳು ತಾನೇ ನಿಸರ್ಗದ ನೆರಳಿನಲ್ಲಿ ಅಂದ್ಬಿಟ್ಟು ನಾವು ಸಂಕ್ರಾಂತಿ ಕವಿಗೋಷ್ಠಿ ಕೂಡ ಆ ಮರದಡಿಯಲ್ಲಿ ಮಾಡಿದ್ವು. ತುಂಬ ನೆರಳಿತ್ತು. ಈಗ ನೋಡಿ, ಬರೀ ಒಂದೇ ತಿಂಗಳಲ್ಲಿ ಆ ಮರನ ಕಡಿತಾ ಇದ್ದಾರೆ. ಇದು ಖಂಡನೀಯ. ಈ ಕಚೇರಿ ಆವರಣಗಳಿರ್ತಕ್ಕಂಥ ಮರಗಳನ್ನು ಕಡಿಬಾರ್ದು ಅಂತ ನಾವು ಒತ್ತಾಯಿಸ್ತಾ ಇದ್ದೇವೆ. ಮತ್ತು ಒಂದು ಮರ ಕಡಿಬೇಕಾದ್ರೆ 10 ಗಿಡವನ್ನು ನೆಡುವ ಮೂಲಕ ಒಂದು ಮರ ಕಡಿಬೇಕು. ಇವರು ಏನು ಮಾಡದೆ ಮರವನ್ನು ಕಡಿತಾ ಇದ್ದಾರೆ. ಇದು ಅತ್ಯಂತ ಒಂದು ಪ್ರಾಣಿ ಸಂಕುಲಕ್ಕೆ ಹಾನಿಕರ ಆಗುತ್ತೆ. ಮುಂದಿನ ದಿನಗಳು ಈ ರೀತಿ ಆಗಬಾರ್ದು ಅಂತ ನಾವು ಇದನ್ನು ಖಂಡಿಸುವ ಮೂಲಕ ನಾವು ಇನ್ನು ಮುಂದೆ ಯಾವುದೇ ಮರಗಳನ್ನು ಕಡಿಬಾರ್ದು ಅಂತ ನಾವು ಒತ್ತಾಯಿಸ್ತಾ ಇದ್ದೇವೆ. ಜೈ ಕರ್ನಾಟಕ, ಜೈ ಪೊಲೀಸ್. ಸರ್. ಆಗಲೇ ಹೇಳ್ದಂಗೆ ಈಗ ಅನೇಕ ಒಂದು ಪ್ರಾಣಿ ಸಂಕುಲಕ್ಕೆ ಒಂದು ಆಶ್ರಯ ತಾಣವಾಗಿತ್ತು. ಆಗಲೇ ಅಧ್ಯಕ್ಷ ಹೇಳ್ದಂಗೆ ನಿಸರ್ಗದ ನೆರಳಿನಲ್ಲಿ ಅಂತ ಅಂದ್ರೆ ಈ ನೆರಳಲ್ಲೇ ಕೂಡ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಹಾಗಾಗಿ ಏನು ಹೇಳ್ತೀರಿ ಸರ್? ಮರ ಕಡಿತಿದ್ದಾರೆ. ಮರ ಕಡಿಯೋದು ಅಷ್ಟೊಂದು ಒಳ್ಳೆಯ ಆರೋಗ್ಯಕರವಾದ ಬೆಳವಣಿಗೆ ಅಲ್ಲ. ಮರವನ್ನು ಬೆಳೆಸಿ ಪರಿಸರ ಉಳಿಸಿ ಅಂತ ಸರ್ಕಾರ ಹೇಳ್ತಾನೆ ಇದೆ. ಅದ್ರ ಮಧ್ಯೆ ಇವರು ಈ ಮರವನ್ನು ಕಡಿದಾಕ್ತಾ ಇದ್ದಾರೆ. ಯಾವ ಕಾರಣದಿಂದ ಕಡಿದಾಕ್ತಾ ಇದ್ದಾರೆ ಅಂತ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಅರಣ್ಯ ಇಲಾಖೆಯಿಂದ ಅನುಮತಿ ತಗೊಂಡಿದ್ದಾರೋ ಇಲ್ವೋ, ಅಥವಾ ಯಾವ ಕಾರಣದಿಂದ ಇದನ್ನು ಕಡಿತಾ ಇದ್ದಾರೋ ಗೊತ್ತಿಲ್ಲ. ಇದರಿಂದ ಪಕ್ಷಿ ಸಂಕುಲಕ್ಕೆ ಅನಾನುಕೂಲ ಆಗ್ತದೆ, ಜೊತೆಗೆ ಪರಿಸರ ಮಾಲಿನ್ಯನೂ ಆಗುತ್ತೆ. ಹಾಗಾಗಿ ಮರವನ್ನು ಕಡಿಯೋದನ್ನ ದಯಮಾಡಿ ನಿಲ್ಲಿಸಬೇಕು. ಇನ್ನು ಮುಂದೆ ಅರಣ್ಯ ಇಲಾಖೆ ಅನುಮತಿ ಪಡೆದು ಮತ್ತು ಅಲ್ಲಿಯ ವಾತಾವರಣ ಪರಿಸರಕ್ಕೆ ಅನುಕೂಲವಾಗುತ್ತಕ್ಕಂಥ ಮರಗಳನ್ನ ಹಾಕಿ ಅನಂತರ ತೊಂದರೆ ಇದ್ದರೆ ಅದು ಕಡಿಯೋದು ಬೇರೆ ವಿಚಾರ. ಈಗ ಈ ಮರದಿಂದ ಅಂಥದ್ದೇನು ತೊಂದರೆ ಆಗಿರಲಿಲ್ಲ, ಆದರೂ ಕಡಿತಾ ಇದ್ದಾರೆ ಗೊತ್ತಿಲ್ಲ. ಇನ್ಮೇಲೆ ಅವರು ಇಲಾಖೆಯವರು ಇದ್ರ ಬಗ್ಗೆ ಗಮನ ಹರಿಸಿ ಸೂಕ್ತವಾದ ನಿರ್ಧಾರ ತಗೋಬೇಕು ಅಂತ ನಾನು ಅವ್ರಿಗೆ ಮನವರಿಕೆ ಮಾಡ್ತಾ ಇದ್ದೀನಿ. ಓಕೆ, ವಂದನೆಗಳು. ಹಿಂದಿನ ಬಿ ಒ ಅವರಿದ್ದ ರಾಜಶೇಖರ್ ಅವರು ಮರ ಕಡಿಯೋದಕ್ಕೆ ಅನುಮತಿಗೆ ಕೇಳಿದರು. ಅದು ಅನುಮತಿ ಈಗ ಬಂದಿದ್ದು ಅರಣ್ಯ ಇಲಾಖೆಯವರ ಸಮ್ಮುಖದಲ್ಲಿ ಮರಗಳನ್ನು ಕಳಿಸ್ತಾ ಇದ್ವಿ. ಸರ್, ಅನುಮತಿ ಎಷ್ಟು ತಿಂಗಳ ಆಗಿದೆ ಸರ್ ಕೊಟ್ಟು ಮರ ಕಡಿಯೋದಕ್ಕೆ ಅನುಮತಿ ಕೊಟ್ಟು? ಅವರು ಇದು ಮಾಡಿ ಹೋದ ತಿಂಗಳು ಅವ್ರು ಪರ್ಮಿಷನ್ ಕೊಟ್ಟಿದ್ದಾರೆ. ಹೋದ ತಿಂಗಳು ಪರ್ಮಿಷನ್ ಕೊಟ್ಟು ಅವ್ರ ಟೆಂಡರ್ ಆಗಿದೆ. ಟೆಂಡರ್ದಾರರು ಏನು ಮಾಡೋದು, ಮರ ಕಡಿಯೋದಕ್ಕೆ ನಾವು ಅದಕ್ಕೆ ಸುರಕ್ಷಿತ. ಯಾಕಂದರೆ ನಮ್ಮ 2 ಕಟ್ಟಡಗಳ ಮಧ್ಯೆ ಇಲ್ಲಿ ಶೌಚಾಲಯದ ಗುಂಡಿಗಳೆಲ್ಲ ಇದ್ದಾವೆ. ಈ ಮರದ ಬೇರುಗಳೇನಾಗ್ತಿದೆ, ಗುಂಡಿ ಎಲ್ಲ ಇದಾಗಿ ನಮ್ಮ ಶೌಚಾಲಯನ ಬಳಕೆ ಮಾಡೋಕ್ಕಾಗ್ತಿಲ್ಲ. ಮತ್ತು ಆ ಜ್ಞಾನಭವನ ಮತ್ತು ಬಿ ಒ ಕಚೇರಿಯ ಎಲ್ಲ ಗೋಡೆಗಳೆಲ್ಲ ಬಿರುಕು ಬಿಡ್ತಾ ಇದೆ ಈ ಮರಗಳಿಂದ. ಮತ್ತು ಅದರ ಮರದಿಂದ ಬೀರುವಂಥ ಕಸದಿಂದ ಮೇಲ್ಭಾಗದಲ್ಲಿರುವಂಥ ಟೆರಸ್ ಎಲ್ಲನೂ ಕೂಡ ಲೀಕ್ ಹಾಕೋಕ್ಕೆ ಸ್ಟಾರ್ಟ್ ಆಗ್ತಿದೆ. ಅದರಿಂದ ಈ ಮರಗಳನ್ನು ತೆರವುಗೊಳಿಸೋದಕ್ಕೆ ನಾವು ಅರಣ್ಯ ಇಲಾಖೆಗೆ ಅನುಮತಿ ಕೊಟ್ಟಿದ್ದು. ಅವರು ಅನುಮತಿ ಕೊಟ್ಟಿದ್ದಾರೆ. ಅವರ ನಿಯಮಾನುಸಾರ ಅವರು ಹರಾಜು ಮಾಡಿ ಅವರು ಕಟಾವನ್ನು ಮಾಡಿಸ್ತಾ ಇದ್ದಾರೆ. ಸರ್, ಹಾಗೆ ತಾವು ಬಿ ಒ ಇದ್ದೀರಿ, ಒಂದು ಮರ ಕಡಿಬೇಕು ಅಂದರೆ 15-20 ಸಸಿಗಳನ್ನ ನೆಡಬೇಕು. ಹಿಂದ್ಗಡೆ ನಾವು ಅದು ನಡೆಯೋಕ್ಕೆ ಕಾರ್ಯಕ್ರಮವನ್ನು ರೂಪಿಸ್ಕೊಳ್ತೀವಿ ಸರ್. ಯಾವಾಗ ಮಾಡಿಸ್ಕೊಡ್ತೀರಿ ಸರ್? ಈಗ ಮಾಡ್ತೀವಿ. ಹಿಂದ್ಗಡೆ ಎಲ್ಲ ಇದು ಮಾಡಿ ಆ ಗೇಟ್ ಹಾಕ್ಸಿದ್ದೀವಿ. ಹಿಂದ್ಗಡೆ ಇದರಲ್ಲಿ ಆ ಗೇಟ್ ಹಾಕ್ಸಿದ್ದೀವಿ. ಇವಾಗ ಮರಗಳನ್ನು ನಡೆಸುವಂಥ ಕಾರ್ಯಕ್ರಮನ ಮಾಡ್ತೀವಿ ಸರ್. ಸರ್, ಈಗ ಸಂಘಟನೆಗಳ ಬಗ್ಗೆ ಏನು ಹೇಳ್ತೀರಿ ಸರ್? ಅವ್ರ ಸಂಘಟನೆಗಳು ಹೇಳಿರೋದು ಅಂತಂದರೆ ಅವರ ಪರಿಸರ ಕಾಳಜಿ ಬಗ್ಗೆ ನಾನು ಅಭಿನಂದಿಸ್ತೇನೆ. ಆದರೆ ನಮ್ಮ ಕಚೇರಿ ಕಟ್ಟಡಗಳೆಲ್ಲ ಕೂಡ ಹಾಳಾಗ್ತಿದೆ. ಬೇಕಾದ್ರೆ ಇಲ್ಲೇ ನೋಡ್ಬೋದು. ಇಲ್ಲಿ ನೋಡಿ, ಇದೆಲ್ಲ ನೀರೆಲ್ಲ ಮೇಲ್ಗಡೆ ನಿಂತು ಎಲ್ಲ ಸೋರಿಕೆಯಾಗಿ ಕಟ್ಟಡ ಶಿಥಿಲಾಗ್ತಿದೆ. ಮತ್ತು ಕಟ್ಟಡ ಬೀಳೋದ್ರಿಂದ ಮತ್ತು ನಮ್ಮ ಶೌಚಾಲಯದ ಗುಂಡಿ ಮತ್ತು ಕೆಳಭಾಗದಲ್ಲಿ ಪಾಯ ಎಲ್ಲ ಬಿರುಕು ಬಿಡ್ತಾಯಿದೆ. ಅದಕ್ಕೆ ಕಟ್ಟಡಕ್ಕೆ ಇಂಜಿನಿಯರ್ ಅವರು ಇದು ಮಾಡಿ ಆ ಮರವನ್ನು ತೆರವುಗೊಳಿಸಿ ಅಂತ ಇರೋದ್ರಿಂದ ನಾವು ತೆರವುಗೊಳಿಸೋದಕ್ಕೆ ಕ್ರಮ ಮಾಡಿದ್ವಿ. ಓಕೆ ಸರ್, ಧನ್ಯವಾದಗಳು ಸರ್. ನಮಸ್ಕಾರ ಸರ್.